ಎಲ್ಲ ನನ್ನ ಪ್ರಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇದು FDA ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ 1991ರ ಒಂದು ಪತ್ರಿಕೆ, ಅಂದ್ರೆ 15 ವರ್ಷ ಹಿಂದಿನದು. ಇದು ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ಏನೇನ್ ಪ್ರಶ್ನೋತ್ತರಗಳು ಬಂದಿದ್ವು ಅಂತ ನಾವ್ ಇವಾಗ ನೋಡೋಣ. ನೋಡಿ, ಮೊಬೈಲ್ ಅಂತಕ್ಕಂಥದ್ದು ಒಳ್ಳೇದಕ್ಕೂ ಉಪಯೋಗ ಆಗುತ್ತೆ, ಕೆಟ್ಟದಕ್ಕೂ ಉಪಯೋಗ ಆಗುತ್ತೆ. ಆದ್ರೆ ನಿಮಗೆ ಈಗ ಸ್ಪರ್ಧಾರ್ಥಿಗಳಿಗೆ ಇತ್ತೀಚೆಗೆ 72,000 ಉದ್ಯೋಗಕ್ಕೆ ಆಯ್ಕೆಯನ್ನ ಮಾಡ್ಕೋತಾ ಇದ್ದಾರೆ. ಅದ್ರಲ್ಲಿ ನಿಮಗೆ ಓದೋದಿಕ್ಕೆ ತುಂಬಾ ಜಾಸ್ತಿ ಸಮಯ ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಒಂದ್ 2 ತಿಂಗಳೊಳಲ್ಲಿ 3 ತಿಂಗಳಲ್ಲಿ ಎಲ್ಲಾ ಆಯ್ಕೆ ಪ್ರಕ್ರಿಯೆ ಎಲ್ಲ ನಡೆದೇ ಬಿಡುತ್ತೆ. ಉದ್ಯೋಗವನ್ನು ಕೂಡ ನೀವು ಗಿಟ್ಟಿಸ್ಕೊಂಡ್ ಬಿಡ್ತೀರಾ. ಅಷ್ಟು ಸಮಯದಲ್ಲಿ 3 ತಿಂಗಳ ಒಳಗಾಗಿ ಅಷ್ಟು ಸಮಯದಲ್ಲಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಸೋರ್ಸ್ ಗಳನ್ನ ಎಲ್ಲಿಂದ ಕಲೆಕ್ಟ್ ಮಾಡಕ್ಕಾಗುತ್ತೋ ಅಲ್ಲೆಲ್ಲಿಂದ ಕಲೆಕ್ಟ್ ಮಾಡಿ ಆದಷ್ಟು ಹಗಲು ರಾತ್ರಿ ಪ್ರಯತ್ನ ಪಟ್ಟು ನೀವು ಒಂದು ವಿಚಾರಗಳನ್ನ ಕಲೆಕ್ಟ್ ಮಾಡ್ಕೊಂಡ್ರೆ ನೀವು ಸರ್ಕಾರಿ ಉದ್ಯೋಗವನ್ನ ಆರಾಮಾಗಿ ಗಿಟ್ಟಿಸ್ಕೋಬಹುದು. ಇದು ನಮ್ದೆಲ್ಲ ಏಜ್ ಬಾರ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಇರೋರ್ಗಾರು ಉಪಯೋಗ ಆಗ್ಲಿ ಅನ್ನೋ ಕಾರಣಕ್ಕೆ, ಅದರಲ್ಲಿ ನಮ್ಮ ಸ್ವಾರ್ಥ ಕೂಡ, ಯೂಟ್ಯೂಬ್ ಚಾನೆಲ್ ಕೂಡ ನಮ್ದು ಸಬ್ಸ್ಕ್ರೈಬ್ ಆಗ್ಲಿ ಅನ್ನೋ ಕಾರಣಕ್ಕೆ ಏನಾರು ಅನ್ಕೊಳ್ಳಿ ನೀವು. ಆದ್ರೆ ಇದರಿಂದ 10 ಜನಕ್ಕೆ ಒಳ್ಳೇದಂತೂ ಖಂಡಿತ ಆಗೇ ಆಗುತ್ತೆ ಅಂತ ಭಾವಿಸ್ತಾ ಹೇಳ್ತಾ ವಿಚಾರಕ್ಕೆ ಹೋಗೋಣ. ನೋಡಿ, 1991ರಲ್ಲಿ ಸಾಮಾನ್ಯ ಕನ್ನಡ ಪತ್ರಿಕೆ FDAಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈಗ ನಾನು ಈ ಪತ್ರಿಕೆಯನ್ನು ಮಾತ್ರ ಹೇಳ್ತೀನಿ. ಅಂದ್ರೆ ಒಂದು ಪತ್ರಿಕೆ 1991ರಲ್ಲಿ ಒಟ್ಟು 100 ಪ್ರಶ್ನೆಗಳಿದೆ ಇದರಲ್ಲಿ. ಅದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಹರಿಶ್ಚಂದ್ರನು ನೋಡಿ, ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಈ ತರ ಅಂಡರ್ಲೈನ್ ಮಾಡಿದ್ದಾರೆ ಒಂದಿಷ್ಟು ವರ್ಡ್ಗಳಿಗೆ, ಅವರು ಆ ಪದಗಳಿಗೆ. ಅದು ತಪ್ಪಾಗಿದ್ದರೆ ಮುಂದೆ ಕೊಡಲಾದ 3 ಪರ್ಯಾಯ ರೂಪಗಳಲ್ಲಿ, ಅಂದ್ರೆ ಮುಂದೆ ಅವರು ಆಪ್ಷನಲ್ ಕೇಳ್ತಾ ಹೋಗಿದ್ದಾರೆ. 5ಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೋತ್ತರಗಳನ್ನ ಕೇಳಿದರೆ ಅದಕ್ಕೆ ಈ ಪದ ಸರಿ ಇದೆಯಾ, ಇದು ಏನು ಅಂತ, ಈ ಪದ ಏನನ್ನ ಸೂಚಿಸ್ತಾ ಇದೆ ಅಂತೇಳಿ ಮುಂದೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ಈ ಪ್ಯಾಸೇಜ್ ಏನಿದೆ ನೋಡೋಣ ಬನ್ನಿ. ಇನ್ನ 3 ಪರ್ಯಾಯ ರೂಪಗಳಲ್ಲಿ ಸರಿಯಾಗಿರುವುದನ್ನ ಗುರುತಿಸಿ, ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಅಂತ ಹೇಳಿ ಗುರುತು ಮಾಡಿ. ಅಂದ್ರೆ 4 ಆಪ್ಷನ್ ಅನ್ನು ಕೊಟ್ಟಿರ್ತಾರೆ, ಅದ್ರಲ್ಲಿ ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು, ತಪ್ಪಿಲ್ಲ ಅಂದ್ರೆ ತಪ್ಪಿಲ್ಲ, ಈ ರೀತಿಯಾಗಿ ಬರೀರಿ ಅಂತ ಕೊಟ್ಟಿದ್ದಾರೆ. ಏನು ಟಾಪಿಕ್ ಕೊಟ್ಟಿದ್ದಾರೆ ಅಂದ್ರೆ ಪ್ಯಾಸೇಜ್ ಅನ್ನ, ಹರಿಶ್ಚಂದ್ರ ನಗರದಲ್ಲಿ ಚತುರಣ್ಣನೆಂಬ ಶ್ರೀಮಂತ ವರ್ತಕ ಇದ್ದ, ಶ್ರೀಮಂತ ವ್ಯಾಪಾರಿ ಇದ್ದ. ಅವನ ಮನೆಯಲ್ಲಿ ಬೆಲೆ ಬಾಳುವ ಗಡಿಯಾರ ಒಂದು ಕಳುವಾಗಿತ್ತು. ಚತುರಣ್ಣನು ತನ್ನ ಮೂವರು ಚತುರಣ್ಣ ಕಳ್ಳತನ, ಹೂಡಿದನು, ಖಾಸ, ಕೂಡಲ್ಪಟ್ಟಿತು, ಕದ್ದಿರುವಿರಿ, ಅಂಗುಲ, ಇಷ್ಟು ಪದಗಳಿಗೆ ಅವ್ರು ಏನ್ ಮಾಡಿದ್ದಾರೆ, ಅಂಡರ್ಲೈನ್ ಅನ್ನ ಮಾಡಿದ್ದಾರೆ. ಮುಂದೆ ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗಿದ್ದಾರೆ. ಕಳ್ಳನನ್ನು ಹಿಡಿಯಲು ಅವನು ನೋಡಿ, ಹರಿಶ್ಚಂದ್ರ ನಗರದಲ್ಲಿ ಚತುರಣ್ಣನೆಂಬ ಶ್ರೀಮಂತ ವರ್ತಕನಿದ್ದನು. ಅವನ ಮನೆಯಲ್ಲಿ ಬೆಲೆ ಬಾಳುವ ಗಡಿಯಾರ ಒಂದು ಕಳುವಾಯಿತು. ಚತುರಣ್ಣನು ತನ್ನ 3 ಸೇವಕರಲ್ಲಿ ಒಬ್ಬನು ಕಳ್ಳತನ ಮಾಡಿರಬೇಕೆಂದು ಅನುಮಾನ ಮಾಡ್ದ. ಕಳ್ಳನನ್ನ ಹಿಡಿಯಲು ಅವನು ಒಂದು ಉಪಾಯವನ್ನ ಹೂಡಿದ. ತನ್ನ ಖಾಸಾ ಕೊಠಡಿಗೆ 3 ಸೇವಕರನ್ನ ಕರೆದ. ಅವರಿಗೆ ತಲಾ ಒಂದೊಂದು ಕಡ್ಡಿಯು ಕೊಡಲ್ಪಟ್ಟಿತ್ತು. ಆ 3 ಕಡ್ಡಿಗಳಲ್ಲಿ ಒಂದೇ ಅಳತೆಯಿಂದ ಕೂಡಿದವು. ಶ್ರೀಮಂತ ಅವರನ್ನ ಕುರಿತು, ನಿಮ್ಮ 3ರಲ್ಲಿ ಯಾರಾದ್ರೂ ಒಬ್ಬ ನನ್ನ ಗಡಿಯಾರವನ್ನ ಕದ್ದಿರುವಿರಿ. ನಿಮಗೆ ನಾನು ಕೊಟ್ಟಿರುವ ಕಡ್ಡಿಗಳು ವಿಶೇಷ ಗುಣದಿಂದ ಕೂಡಿವೆ. ನಾಳೆ ಬೆಳಗಿನ ಹೊತ್ತಿಗೆ ಕದ್ದವರ ಬಳಿ ಇರುವ ಕಡ್ಡಿಯು 1 ಅಂಗುಲ ಉದ್ದವಾಗಿ ಬೆಳೆದಿರುತ್ತದೆ ಎಂದು ಮಾರನೆಯ ದಿನ ಆ 3 ತಮ್ಮ ತಮ್ಮ ಕಡ್ಡಿಗಳ ಸಮೇತ ಹಾಜರಾದರು. ಆ ರೀತಿಯಾಗಿ ಹೇಳ್ದ. 3 ಮಾರನೇ ದಿನ 3 ಕೂಡ ಕಡ್ಡಿಯನ್ನು ತಗೊಂಡ್ಬಂದ್ರು. ಒಬ್ಬನ ಬಳಿಯಲ್ಲಿನ ಕಡ್ಡಿ ಉಳಿದ ಇನ್ನೊಬ್ಬನಿಗಿಂತ 1 ಅಂಗುಲ ಚಿಕ್ಕದಾಗಿತ್ತು. ಗಡಿಯಾರವನ್ನ ಕದ್ದಿದ್ದ ಕಳ್ಳನು ತಾನು ಎಲ್ಲಿ ಸಿಕ್ಕಿ ಬೀಳುವೆನೋ ಎಂಬ ಹೆದರಿಕೆಯಿಂದ ಕಡ್ಡಿಯನ್ನು 1 ಅಂಗುಲ ಕತ್ತರಿಸಿದ್ದನು. ಹೀಗಾಗಿ ಕಳ್ಳನು ಸಿಕ್ಕಿಬಿದ್ದನು. ಅಂದ್ರೆ ಅದು ಬೆಳೆದಿರ್ಲಿಲ್ಲ, ರಾತ್ರಿ ಬೆಳೆದಿರುತ್ತೆ ಅಂತ ಅವನು ಇರೋ ಕಡ್ಡಿಯನ್ನೇ ಮುರಿದು ಬಿಟ್ಟಿದ್ದ. ಹಾಗಾಗಿ ಅವನು ಕಳ್ಳ ಸಿಕ್ಕಾಕೊಂಡ. ಇನ್ನ ನಾವು ಪ್ರಶ್ನೋತ್ತರಗಳಿಗೆ ಹೋಗೋಣ ಬನ್ನಿ. ಅದು ಟಾಪಿಕ್ ಅಷ್ಟೇ. ಇದ್ರ ಮೇಲೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ಕೇಳಿದ್ದಾರೆ. ಏನು? 1ನೇದು, ಚತುರಣ್ಣ ಇದು ರೂಢನಾಮನ, ನಾಮ ವಿಶೇಷಣ, ಭಾವನಾಮನ, ಅಂಕಿತ ನಾಮನ ಅಂತ. ಇದು ಚತುರಣ್ಣ ಅಂತಕ್ಕಂಥದ್ದು ನಾವಿಟ್ಟಿರ್ತಕ್ಕಂಥ ಹೆಸರು ಅಂಕಿತ ನಾಮ. ನಾವಿಟ್ಟಿರ್ತಕ್ಕಂಥ ಹೆಸರಿಗೆ ಅಂಕಿತ ನಾಮ ಅಂತ ಕರಿತೀವಿ. ಇನ್ನ 2ನೇದು 3 ಅಂತ ಇದೆ ನೋಡಿ, ಇಲ್ಲಿ 3 ಅಂತ ಪದಕ್ಕೆ ಅಂಡರ್ಲೈನ್ ಮಾಡಿದರೆ 3 ಪರಿಮಾಣ ವಾಚಕನ, ಪ್ರಕಾರ ವಾಚಕನ, ಸಂಖ್ಯಾವಾಚಕನ, ಸಂಖ್ಯೇಯ ವಾಚಕನ ಅಂತ ಕೇಳಿದ್ದಾರೆ. ನೋಡಿ, ಇದು 3 ಅಂತಕ್ಕಂಥದ್ದು ಸಂಖ್ಯೇಯ ವಾಚಕವಾಗಿದೆ. ಇನ್ನ ಮುಂದಿನದು ಕಳ್ಳತನ ಅಂತ ಇದೆ. ಇದು ತದ್ದಿತಾಂತ ಭಾವನಾಮನ, ಸಾಪೇಕ್ಷ ಕ್ರಿಯಾಪದನ, ಸಮಾಸ ಪದನ, ಕೃದಂತಾವ್ಯಯನ ಅಂತ ಕೇಳಿದ್ದಾರೆ. ಇದು ಕಳ್ಳತನ ಅಂತಕ್ಕಂಥದ್ದು ತದ್ದಿತಾಂತ ಭಾವನಾಮ. ನೋಡಿ ಪ್ರಿಯ ಸ್ನೇಹಿತರೆ, 3ನೇಯ ಅಂತಕ್ಕಂಥದ್ದು ನಿಮಗೆ ಸಂಖ್ಯೆಯ ವಾಚಕ ಹೆಂಗಾಯ್ತು, ಸಂಖ್ಯಾವಾಚಕ ಯಾಕಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಇಲ್ಲಿ ನೋಡಿ, 3 1 2 3 100 ಈ ತರ ಇದ್ರೆ ಇದನ್ನ ಸಂಖ್ಯಾವಾಚಕ ಅಂತ ಕರಿತೀವಿ. ಅದೇ 3ನೇಯ, 4ನೇಯ, 5ನೇಯ, 100ನೇಯ, ಇದು 3
ಈ ತರ ಇದ್ರೆ ನಾವು ಇದನ್ನ ಸಂಖ್ಯೆಯ ವಾಚಕ ಅಂತ ಹೇಳಿ ಕರಿತೀವಿ. ಇನ್ನ ಮುಂದಿನ ಪ್ರಶ್ನೆ ಹೇಳಿದೆ, ಕಳ್ಳತನ ಇದು ಹೇಗೆ ತದ್ದಿತಾಂತ ಭಾವನಾಮ ಆಯ್ತು ಅಂತ. ನೋಡಿ, ತನ ಅಂತಕ್ಕಂಥದ್ದು ಷಷ್ಠಿ ವಿಭಕ್ತಿ ಪ್ರತ್ಯಯಿಂದ ಅಂತ್ಯ ಆಗಿದೆ. ತನ, ಇಕೆ, ಪು, ಮೇ ಇಂದ ಅಂತ್ಯ ಆದ್ರೆ ಇದನ್ನ ನಾವು ತದ್ದಿತಾಂತ ಭಾವನಾಮ ಅಂತ ಕೂಡ ಹೇಳಿ ಕರಿತೀವಿ. ಇನ್ನ ಕಂಡು ಹಿಡಿಯಲು ಅಂತಕ್ಕಂಥದ್ದು ಏನು ಅಂತ ಕೇಳಿದರು ಅವರು. ಪ್ರಯೋಜನ, ಕ್ರಿಯಾಪದನ, ಕೃದಾಂತ ಭಾವನಾಮನ, ಕರ್ಮಿಣಿ ಪ್ರಯೋಗನ, ದ್ವಿರುಕ್ತಿ ಪದನ ಅಂತ ಕೇಳಿದರು ಅವರು. ಇದು ಕೃದಂತ ಭಾವನಾಮ. ನೋಡಿ ಫ್ರೆಂಡ್ಸ್, ಇದು ನನಗೆ ಕೃದಂತ ಭಾವನಾಮ ತಪ್ಪು ಅಂತ ನನಗೆ ಅನ್ನಿಸ್ತು. ನೋಡಿ, ಇದು ತಪ್ಪೆ. ಯಾಕಂದ್ರೆ ಅವರು ಉತ್ತರ ಕೊಟ್ಟಿರೋ ಕೃದಂತ ಭಾವನಾಮ ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ಕೃದಂತ ಅವ್ಯಯ ಆಗ್ಬೇಕಿತ್ತು. ಯಾಕಂತಂದ್ರೆ ಕೃದಂತ ಭಾವನಾಮ ಆಗ್ಬೇಕು ಅಂತ ಹೇಳಿದ್ರೆ ಈಕೆ, ಇಗೆ, ಗೆ, ತ, ಟ, ವಳಿಕೆ ಈ ರೀತಿ ಅಂತ್ಯ ಆಗ್ಬೇಕು. ಇದು ಅಲು ಇಲ್ಲಿ ಕಂಡು ಹಿಡಿಯಲು ಅಂತ ಆಗಿದೆ. ಅಲು ಅಂತ ಬಂದಾಗ ಕೃದಂತ ಅವ್ಯಯ ಆಗ್ಬೇಕು. ನೋಡಿ, ಅದಕ್ಕೆ ಅವ್ಯಯಗಳಿಗೆ ಯಾವ್ಯಾವ ಧಾತುಗಳು ಬರುತ್ತೆ ಅಂದ್ರೆ ಉತ, ಉತ್ತ, ಅದ, ಆದರೆ, ಅಲು. ನೋಡಿ, ಅಲು, ಆಲಕ್ಕೆ, ಆ, ಈ, ದು ಇತ್ಯಾದಿ ಪ್ರತ್ಯಯಗಳು. ಈಗ ಮಾಡುತ್ತಾ, ತಿನ್ನುತ್ತಾ, ಬರಲು, ತಿನ್ನಲಿಕ್ಕೆ ಈ ರೀತಿ. ಕಂಡು ಹಿಡಿಯಲು, ಬರಲು ಅಂತ ಹೇಳಿದ್ನಲ್ಲ, ಹಂಗೆ ಕಂಡು ಹಿಡಿಯಲು. ಆಕ್ಚುಲಿ ಇದು ಕೃದಂತ ಅವ್ಯಯ ಆಗ್ಬೇಕಿತ್ತು. ಇಲ್ಲಿ ಆಪ್ಷನ್ ಇಲ್ಲ, ಹಾಗಾಗಿ ಕೃದಂತ ಭಾವನಾಮ ಹಾಕಿದ್ರೆ ಸರಿ ಅಂತ ಅವ್ರೇನಾದ್ರೂ ಕೊಡ್ಬಹುದು. ಇನ್ನ ಹೂಡಿದನು. ಹೂಡಿದನು ಅಂತಕ್ಕಂಥದ್ದು ಯಾವ ಕಾಲ ಅಂತ ಕೊಟ್ಟಿದ್ದಾರೆ. ಭೂತಕಾಲನ, ಭವಿಷ್ಯ ಕಾಲನ, ಅಪೂರ್ಣ ಭೂತಕಾಲನ, ವರ್ತಮಾನ ಕಾಲನ ಅಂತ ಕೇಳಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಭೂತಕಾಲ. ನೋಡಿ, ತಿಂದನು, ಹಾಡಿದನು ಈ ರೀತಿಯಾಗಿ. ಹೂಡಿದನು ಅಂದ್ರೆ ಆಗೋಗಿರೋದು, ಇದು ಭೂತಕಾಲ. ಇನ್ನು ಮುಂದಿನ ಪ್ರಶ್ನೆ, ಖಾಸ ಅಂತಕ್ಕಂಥದ್ದು ಯಾವ ಶಬ್ದ ಅಂತ ಕೇಳಿದರೆ. ದೇಶ ಶಬ್ದನ, ತತ್ಸಮ ಶಬ್ದನ, ವಿರುದ್ಧಾರ್ಥಕ ಶಬ್ದನ, ಅನ್ಯ ದೇಶೀಯ ಶಬ್ದನ ಅಂತ ಕೇಳಿದ್ದಾರೆ. ಅನ್ಯ ದೇಶೀಯ ಶಬ್ದ ಇದು ಖಾಸ ಅಂತಕ್ಕಂಥದ್ದು. ಇನ್ನು ಮುಂದಿನ ವಿಚಾರ, ಕೊಡಲ್ಪಟ್ಟಿತು. ನೋಡಿ, ಇಲ್ಲಿ ಅಲ್ಪಡು ಅಂತಕ್ಕಂತಹ ಪ್ರತ್ಯಯ ಬಂದಿದೆ. ಅಲ್ಪಟ್ಟಿತು, ಕೊಡಲ್ಪಟ್ಟಿತು. ನೋಡಿ, ಇಲ್ಲಿ ಕರ್ಮಿಣಿ ಪ್ರಯೋಗ. ಇದಕ್ಕೆ ಉತ್ತರ ಕರ್ಮಿಣಿ ಪ್ರಯೋಗ. ಏನಪ್ಪ ಕರ್ಮಿಣಿ ಪ್ರಯೋಗ ಅಂತ ಹೇಳಿದ್ರೆ, ಈಗ ನೋಡಿ, ಕರ್ತರಿ ಪ್ರಯೋಗ ಅಂದ್ರೆ ರಾಮನು ಹೊಲವನ್ನು ಕೊಂಡನು ಅಂದ್ರೆ ರಾಮನಿಂದ ಹೊಲ ಕೊಳ್ಳಲ್ಪಟ್ಟಿತು, ಅಲ್ಪಟ್ಟಿತು. ಅದನ್ನ ನಾವು ಕರ್ತರಿ ಪ್ರಯೋಗ ಅಂದ್ರೆ ರಾಮನು ಹೊಲವನ್ನು ಕೊಂಡನು ಅಂತ ಕರಿತೀವಿ. ಇನ್ನು ಕರ್ಮಿಣಿ ಪ್ರಯೋಗ ಅಂದ್ರೆ ರಾಮನಿಂದ ಹೊಲ ಕೊಳ್ಳಲ್ಪಟ್ಟಿತು ಅಂತ. ಉದಾಹರಣೆಗೆ, ಈಗ ಭೀಮನು ಅನ್ನವನ್ನು ಉಂಡನು ಅಂತ ಆದ್ರೆ ಅದು ಕರ್ತರಿ ಪ್ರಯೋಗ. ಇನ್ನ ಕರ್ಮಿಣಿ ಪ್ರಯೋಗ ಅಂದ್ರೆ ಭೀಮನಿಂದ ಅನ್ನ ಉಣ್ಣಲ್ಪಟ್ಟಿತು. ಹಾಗಾಗಿ ಇದನ್ನ ನಾವು ಕರ್ಮಿಣಿ ಪ್ರಯೋಗ ಅಂತೇಳಿ ಕರಿತೀವಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇನ್ನ ಕದ್ದಿರುವಿರಿ, ಇದು ಸಂಭಾವನಾ ರೂಪ. ಇದು ಸಂಭಾವನಾ ರೂಪ. ಇಲ್ಲಿ ಸಂಭಾವನಾ ರೂಪ ಅಂತ ಹೇಳಿದ್ರೆ ಬಂದಾನು, ತಿಂದಾನು, ಏರಿತು ಈ ತರ. ಅದ್ರಲ್ಲಿ ಇರಿ ಅಂತಕ್ಕಂಥದ್ದು ಕೂಡ. ಹೋದಿರಿ, ಹೋದಿಯೇ, ಹೋದಿರಿ, ಕದ್ದಿರುವಿರಿ ಇದನ್ನ ನಾವು ಸಂಭಾವನಾ ರೂಪ ಅಂತ ಹೇಳಿ ಕರಿತೀವಿ. ಇನ್ನ ಅಂಗುಲ ಅಂತಕ್ಕಂಥದ್ದು ಏಕವಚನನ, ದ್ವಿವಚನನ, ಬಹುವಚನನ, ಗೌರವ ವಚನನ ಅಂತ ಕೇಳಿದರೆ ಅಂಗುಲ ಅಂತಕ್ಕಂಥದ್ದು ಏಕ ವಚನ. ಇನ್ನ ತಾನು ಅಂತಕ್ಕಂಥದ್ದು, ತಾನು ಪ್ರಥಮ ಪುರುಷಾರ್ಥಕ ಸರ್ವನಾಮನ, ಅಂಕಿತ ನಾಮನ, ಪುರುಷಾರ್ಥಕ ಸರ್ವನಾಮನ, ಪ್ರಶ್ನಾರ್ಥಕ ಸರ್ವನಾಮನ, ಆತ್ಮಾರ್ಥಕ ಸರ್ವನಾಮನ ಅಂತ ಕೇಳಿದರೆ ಇದು ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ತಾನ್ ಅಂತೆಲ್ಲ ಬರುತ್ತೆ ಆತ್ಮಾರ್ಥಕ ಸರ್ವನಾಮದಲ್ಲಿ. ನೋಡಿ, ಇದು ತಾನು ಅಂತಕ್ಕಂಥದ್ದು ಆತ್ಮಾರ್ಥಕ ಸರ್ವನಾಮ. ಆತ್ಮಾರ್ಥಕ ಅಂದ್ರೆ ತನ್ನನ್ನು ತಾನೇ ಆತ್ಮಪೂರ್ವಕವಾಗಿ ಸಂಬೋಧಿಸಿಕೊಳ್ಳಲು ಬಳಸೋದೆ, ಅದನ್ನೇ ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಹಳೆಗನ್ನಡದಲ್ಲಿ ತಾನ್ ಅಂತ ಬರುತ್ತೆ. ಏಕವಚನವಾದ್ರೆ ತಾಮ್, ತಾಮಂ ಅಂತ ಹೇಳಿ ಕೂಡ ಬರುತ್ತೆ. ಇನ್ನ ಹೊಸ ಕನ್ನಡದಲ್ಲಿ ತಾನು, ತಾವು ಅಂತ ಹೇಳಿ ಕೂಡ ನಾವು ಬಳಸ್ತೀವಿ. ಇದನ್ನ ನಾವು ಆತ್ಮಾರ್ಥಕ ಸರ್ವನಾಮ ಅಂತ ಕರಿತೀವಿ. ಇನ್ನ ಮುಂದೆ ನೋಡೋದಾದ್ರೆ ನೋಡಿ, ಇದು ಸ್ವಲ್ಪ ವಿಶೇಷವಾಗಿಯೇ ಇದೆ. ಸೂಚನೆ ಕೊಟ್ಟಿದ್ದಾರೆ. ಖಾಲಿ ಜಾಗದಲ್ಲಿರಬೇಕಾದ ಸೂಕ್ತ ಪದಗಳನ್ನ ಗುರುತಿಸಿ. ಹೇಗೆ ಖಾಲಿ ಜಾಗ ಅಂದ್ರೆ ಈ ನಂಬರ್ ಗಳನ್ನ ಕೊಟ್ಟಿದಾರಲ್ಲ, ಇದೇ ಖಾಲಿ ಜಾಗ. ಈ ನಂಬರ್ ಗಳನ್ನ ಏನ್ ಅವ್ರ ಕೊಟ್ಟಿದಾರಲ್ವಾ, 11, 12, 13, 14, 15 ಅಂತ, ಅದೇ ಖಾಲಿ ಜಾಗ. ಇಲ್ಲೇನು ವಿಜ್ಞಾನವು ಭೂಮಿಯ, ಇದು ಡ್ಯಾಶ್ ಅಂತ ತಿಳ್ಕೊಬೇಕು ನೀವು. ಇದು 11 ನಂಬರ್ ಖಾಲಿ ಜಾಗ. 11ನೇದೇನೋ 4 ಆಪ್ಷನ್ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವ ಪದ ಇಲ್ಲಿರ್ಬೇಕಿತ್ತು ಅಂತ. ಈ 11 ನಂಬರ್ ಕೊಟ್ಟಿದಾರಲ್ಲ, ಪ್ರಶ್ನೆ ಈ 4ರಲ್ಲಿ ಯಾವ ಪದ ಇಲ್ಲಿ ಸೂಕ್ತವಾದ ಪದ ಅಂತ. ಇಲ್ಲಿ ನೋಡಿ, ವಿಜ್ಞಾನವು ಭೂಮಿಯ ಮೇಲ್ಮೈ ಲಕ್ಷಣದ ಅಂತಕ್ಕಂಥದ್ದು ಇಲ್ಲಿ ಬರ್ಬೇಕು. ನಿಜ ಸಂಗತಿಯನ್ನು ಕಂಡು ಹಿಡಿದಿದೆ. ಭೂಮಿ ಗುಂಡಾಗಿದೆಯಾ, ಯಾವುದು ಅದನ್ನು
ಇದು ಖಾಲಿ ಜಾಗ. ಇಲ್ಲಿ ಯಾವ್ದು ಇದರಲ್ಲಿ 4 ಪದಗಳಲ್ಲಿ ಸೂಕ್ತವಾದದ್ದು ಅಂತ ಅಲ್ಲಿ ಬರೀಬೇಕು. ಭೂಮಿ ಗುಂಡಾಗಿದೆಯಾ, ಯಾವುದು ಅದನ್ನು ಹೊತ್ತುಕೊಂಡು ನಿಂತಿಲ್ಲ. ಹೊತ್ತುಕೊಂಡು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೂರ್ಯನಿಗೆ ಇರುವ, ಇದು ಖಾಲಿ ಜಾಗ, ಸೂರ್ಯನಿಗೆ ಇರುವ ಆಕರ್ಷಣಾ ಶಕ್ತಿಯಿಂದ, ಇದು ಸರಿಯಾದ ಉತ್ತರ. ಸೂರ್ಯನಿಗೆ ಇರುವ ಆಕರ್ಷಣಾ ಶಕ್ತಿಯಿಂದ ಭೂಮಿಯ ಸೂರ್ಯನನ್ನು ಸುತ್ತು ಹಾಕುತ್ತಿದೆ ಎಂದು, ಇದು ಖಾಲಿ ಜಾಗ. ಇದು ಸರಿಯಾದ ಉತ್ತರ. ಮನದಟ್ಟು ಎಂದು ಮನದಟ್ಟು ಮಾಡಿದೆ. ಒಟ್ಟಿನಲ್ಲಿ ವಿಜ್ಞಾನವು ಭೂಮಿಯ ಬಗ್ಗೆ ತಿಳಿಯದೇ ಇದ್ದ ಅನೇಕ ಸಂಗತಿಗಳನ್ನು ತಿಳಿಸಿ ತಪ್ಪಾಗಿ ತಿಳಿದಿದ್ದ ವಿಷಯಗಳನ್ನು ತಿದ್ದಿದೆ. ಹದಗೆಟ್ಟು ಕಾಡುತ್ತದೆ, ಕಾಡುತ್ತದೆ, ನೋಡುತ್ತದೆ, ಹುಡಿಗಟ್ಟು ಅಂತ ಇದೆ. ಕಾಡುತ್ತಿದೆ, ತಿದ್ದಿದೆ, ನೋಡುತ್ತದೆ, ಮಾಡುತ್ತದೆ ಅಂತ ಇದೆ. ಇದು ಸರಿಯಾದ ಉತ್ತರ ತಿದ್ದಿದೆ. ಸರಿಯಾದ ಉತ್ತರ ತಿದ್ದಿದೆ. ಇಲ್ಲಿ ತಿದ್ದಿದೆ ಅಂತ ನೀವು ಹಾಕ್ಬೇಕಾಗತ್ತೆ. ಈ ರೀತಿಯ ಒಂದು ಪ್ಯಾಸೇಜ್ ಅನ್ನು ಕೂಡ ಕೊಡ್ತಾರೆ. ಇದು ಸಾಮಾನ್ಯ ಕನ್ನಡ ಆಗಿರೋದ್ರಿಂದ. ಇನ್ನು ಮುಂದೆ ನೋಡೋದಾದ್ರೆ ನೋಡಿ, ಕೆಳಗಿನ ಸಾಹಿತ್ಯ ಖಂಡದಲ್ಲಿ 6 ವಾಕ್ಯಗಳಿವೆ. 1 ಅಥವಾ ಮತ್ತು 6ನೇ ವಾಕ್ಯಗಳು ಕ್ರಮವಾಗಿವೆ. ಉಳಿದ ವಾಕ್ಯಗಳು ಸ್ಥಾನಪಲ್ಲಟವಾಗಿದೆ. ಅವುಗಳನ್ನ ಅರ್ಥಪೂರ್ಣವಾಗಿ ಜೋಡಿಸಿರುವ ಉತ್ತರಗಳನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಏನು ಅಂತಂದ್ರೆ ನೋಡಿ, ಒಮ್ಮೆ ಅಕ್ಬರ್ ಬೀರಬಲ್ಲನನ್ನು ಮಾತಿನಲ್ಲಿ ಸೋಲಿಸಲು ನಿರ್ಧರಿಸಿದನು. ಏನದು ಕನಸು ಎಂದು ಬೀರಬಲ್ಲನು ಹೇಳಲು, ನಾನು ಜೇನಿನ ಮಡುವಿನಲ್ಲೂ ಬಿದ್ದಿದ್ದೆ ಎಂದನು. ನೋಡಿ, ಆ ಕನಸಿನಲ್ಲಿ ನಾವಿಬ್ಬರು ಒಬ್ಬರನ್ನೊಬ್ಬರು ಮೈಯನ್ನು ನಿಕ್ಕುತ್ತಿದ್ದೆವು. ಆದ್ದರಿಂದ ಬೀರಬಲ್ಲನು ಕರೆಸಿ, ನಿನಗೆ ರಾತ್ರಿ ಕನಸನ್ನು ಹೇಳುವೆನೋ ಎಂದು ಕೇಳು ಎಂಬನು. ಆಗ ಬೀರಬಲ್ಲನು, ನನಗೆ ನಿನ್ನೆ ರಾತ್ರಿ ಅದೇ ಕನಸು ಬಿದ್ದಿತ್ತು. ಅಕ್ಬರ್ ಬೀರಬಲ್ಲನ ಮಾತನ್ನು ಕೇಳಿ ತಲೆ ತಗ್ಗಿಸಿದನು. ಇದು ಏನು ಅಂತಂದ್ರೆ, ಕೆಳಗಿನ ಸಾಹಿತ್ಯ ಖಂಡದಲ್ಲಿ 6 ವಾಕ್ಯಗಳಿದಾವೆ. 1 ಮತ್ತು 6ನೇ ವಾಕ್ಯಗಳು ಕ್ರಮವಾಗಿದೆ. 1 ಮತ್ತೆ 6ನೇ ವಾಕ್ಯ ಕರೆಕ್ಟ್ ಆಗಿದೆ, ಸರಿಯಾಗಿದೆ. ಆಯ್ತಾ. ಉಳಿದ ವಾಕ್ಯಗಳು ಅದಲು ಬದಲಾಗಿದ್ದಾವೆ. ಅವುಗಳನ್ನ ಅರ್ಥಪೂರ್ಣವಾಗಿ ನೀವು ಜೋಡಿಸ್ಬೇಕು. ಏನು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ RPSQ. ನೋಡಿ, ಇದು ಮೊದಲು ಬರ್ಬೇಕು, ಇದು 2ನೇದು ಬರ್ಬೇಕು, ಇದು 3ನೇದು ಬರ್ಬೇಕು, ಇದು 4ನೇದು ಬರ್ಬೇಕು. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಒಂದು ವಾಕ್ಯ. ಒಮ್ಮೆ ಅಕ್ಬರ್ ಬೀರಬಲ್ಲನನ್ನು ಮಾತಿನಲ್ಲಿ ಸೋಲಿಸಲು ನಿರ್ಧರಿಸಿದನು. 1ನೇ ವಾಕ್ಯ ಸರಿ ಇದೆ. ಇನ್ನು 6ನೇ ವಾಕ್ಯ, ಅಕ್ಬರ್ ಬೀರಬಲ್ಲನ ಮಾತನ್ನು ಕೇಳಿ ತಲೆ ತಗ್ಗಿಸಿದನು. ಇದು ಕೂಡ ಕರೆಕ್ಟ್ ಆಗಿದೆ. ಇನ್ನ ನೋಡಿ, ಮಧ್ಯೆ ಇರುವುದು ಅದಲು ಬದಲಾಗಿದೆ. ನೋಡಿ, ಒಮ್ಮೆ ಅಕ್ಬರ್ ಬೀರಬಲ್ಲನನ್ನು ಮಾತಿನಲ್ಲಿ ಸೋಲಿಸಲು ನಿರ್ಧರಿಸಿದನು. ಇದು 1ನೇ ವಾಕ್ಯ. 2ನೇದು, ಆದುದರಿಂದ ಬೀರಬಲ್ಲನನ್ನು ಕರೆಸಿ ನಿನಗೆ ರಾತ್ರಿ ಕನಸನ್ನು ಹೇಳುವೆನು, ಕೇಳು ಎಂದನು. ಇದು 2ನೇ ವಾಕ್ಯ. ಇನ್ನ 3ನೇದು, ಏನದು ಕನಸು ಎಂದು ಬೀರಬಲ್ಲನ ಕೇಳಲು, ನಾನು ಜೇನಿನ ಮಡುವಿನಲ್ಲಿ ಬಿದ್ದಿದ್ದೆ ಎಂದನು. ಇನ್ನ 4ನೇದು, ಆಗ ಬೀರಬಲ್ಲನು, ನನಗೂ ನಿನ್ನೆ ರಾತ್ರಿ ಅದೇ ಕನಸು ಬಿದ್ದಿತ್ತು ಎಂದನು. ಅದಾದ ನಂತರ, ಆ ಕನಸಿನಲ್ಲಿ ನಾವಿಬ್ಬರು ಒಬ್ಬರನ್ನೊಬ್ಬರು ಮೈ ನೆಕ್ಕುತ್ತಿದ್ದೆವು ಎಂದನು. ಇದಿಷ್ಟು ಸಂಪೂರ್ಣವಾದ ಮಾಹಿತಿ. ಇನ್ನ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಕಾಡಿನಲ್ಲಿ ಒಂದು ಸಿಂಹ ಮಧ್ಯಾಹ್ನ ನಿದ್ರಿಸುತ್ತಿದ್ದಾಗ ಇಲಿಯೊಂದು ಅದರ ಮೇಲೆ ಓಡಾಡಿ ಅದಕ್ಕೆ ನಿದ್ರಾಭಂಗವಾಯಿತು. ಮಾರನೇ ದಿನ ಬೇಟೆಗಾರನ ಬಲೆಯಲ್ಲಿ ಸಿಂಹವು ಸಿಲುಕಿಕೊಂಡು ಬಿಡಿಸಿಕೊಳ್ಳಲಾಗದೆ ಗರ್ಜಿಸುತ್ತಿತ್ತು. ನನ್ನ ನಿದ್ದೆ ಕೆಡಿಸಿದೆ, ಕೊಂದು ಬಿಡುವೆನು ನಿನ್ನನ್ನು ಎಂದು ಇಲಿಯನ್ನು ಬೆದರಿಸಿತು. ಆ ಗರ್ಜನೆ ಕೇಳಿ ಇಲಿಯು ಧಾವಿಸಿ ತನ್ನ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿ ಸಿಂಹವನ್ನ ಬಿಡುಗಡೆ ಮಾಡಿತು. ಇಲಿಯು ಪ್ರಾಣ ಭಿಕ್ಷೆ ಬೇಡಿದಾಗ ಸಿಂಹ ಕನಿಕರಿಸಿ ಬಿಟ್ಟು ಬಿಟ್ಟಿತು. QSPR ಇದರ ಸರಿಯಾದ ಉತ್ತರ. ಇದಿಷ್ಟು ಪ್ಯಾಸೇಜ್ ಓದ್ಕೊಂಡು ಹೇಗೆ ಸರಿ ಮಾಡೋದು ಅಂತ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಇದನ್ನ ವಿವರಿಸಿದ್ನಲ್ಲ ಹಾಗೇನೆ. ಇನ್ನ ನೋಡಿ, ಮುಂದೆ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಅರ್ಥಗ್ರಹಣ ಮಾಡಿ ಸೂಕ್ತ ಉತ್ತರವನ್ನ ಗುರುತಿಸಿ ಅಂತ. ಹೋದ್ವಾರ ಒಂದು ದಿನ ಹಗಲಿನಲ್ಲಿ ಆಯಾಸದಿಂದ ಮಲಗಿ ವಿಶ್ರಾಂತಿ ಪಡೆಯುತ್ತಿದ್ದನು. ಹಾಗೆಯೇ ಮಂಪರು ಆವರಿಸಿ ನಿದ್ರಾವಶನಾದೆನು. ಆಗ ಸುಂದರವಾದ ಹಗಲುಗನಸೊಂದು ಬಿತ್ತು. ಆ ಕನಸಿನಲ್ಲಿ ನಾನು ಪಟ್ಟ ಸುಖಕ್ಕೆ ಪಾರವೇ ಇರಲಿಲ್ಲ. ಆ ಕನಸಿನಲ್ಲಿ ನನಗೆ ಪ್ರಿಯನಾದ ವ್ಯಕ್ತಿಯೊಬ್ಬ ದೂರದಲ್ಲಿದ್ದು ಬಹಳ ಇಷ್ಟವಾದದ್ದನ್ನು ತೋರಿಸುತ್ತೇನೆ ನೋಡು ಎಂದು ಕೈಯಲ್ಲಿ ವಿಚಿತ್ರಕರವಾದ ವಸ್ತುವೊಂದನ್ನು ತೋರಿಸುತ್ತಿದ್ದನು. ದೂರದಲ್ಲಿದ್ದುದರಿಂದ ಅದನ್ನು ಸ್ಪಷ್ಟವಾಗಿ ನೋಡಲು ಕನ್ನಡಕ ಹಾಕಿಕೊಳ್ಳಬೇಕೆಂದು ದಡಾರನೆ ಎದ್ದು, ಅರೆ ಎಲ್ಲಿ ನನ್ನ ಕನ್ನಡಕ ತಡವರಿಸುತ್ತಾ ಎದ್ದೆನು. ಅಲ್ಲಿಯೇ ಓದುತ್ತಾ ಕುಳಿತಿದ್ದ ನನ್ನ ಮೊಮ್ಮಗ ಇದೇನಜ್ಜ ಕನ್ನಡಕ ಹುಡುಕುತ್ತಿದ್ದೀಯೋ ಎಂದನು. ಅರೆ, ಕನ್ನಡಕ ಹಾಕಿಕೊಂಡಿದ್ದರೂ ಆ ದೃಶ್ಯ, ಆ ವಸ್ತು ಏಕೆ ಚೆನ್ನಾಗಿ ಕಾಣಲಿಲ್ಲ ಎಂದು ಚಿಂತಾಕ್ರಾಂತನಾದೆನು ಅಂತಕ್ಕಂಥ ವಿಚಾರ. ಇಲ್ಲಿ ನೋಡಿ, ನೀವು ಅಂದುಕೊಂಡಷ್ಟು ಸುಲಭವಾಗಂತೂ ಇರಲ್ಲ ಪ್ರಶ್ನೋತ್ತರಗಳು. ನೋಡಿ,
ಅರ್ಥಗ್ರಹಣ ಮಾಡಿ ಸೂಕ್ತ ಉತ್ತರ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಪ್ರಶ್ನೆ ಆ ಪ್ಯಾಸೇಜಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರಗಳನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಮುಂದೆ ನೋಡಿ. ಒಂದು ದಿನ ಹಗಲಿನಲ್ಲಿ ನಿದ್ರಾ ಪರವಶನಾದೆನು ಅನ್ನೋದಕ್ಕೆ ನೀವು ಸೂಕ್ತವಾಗಿ ಅರ್ಥವನ್ನ ಗ್ರಹಿಸಿ ಇಲ್ಲಿ ಉತ್ತರವನ್ನ ಕೊಡ್ಬೇಕಾಗತ್ತೆ. ಅದಕ್ಕೆ ಸರಿಯಾದ ಉತ್ತರ ದುಡಿಮೆಯಿಂದ ಆಯಾಸದ ಪರಿಹಾರವಾಗಬೇಕು, ಸರಿಯಾದ ಉತ್ತರ. ನೋಡಿ, ಕನಸಿನಲ್ಲಿ ಕಂಡು ಬಂದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಅಂದ್ರೆ ಕನಸಿನಲ್ಲಿ ಕಂಡು ಬಂದ ವ್ಯಕ್ತಿ ಅಂದ್ರೆ ಅದಕ್ಕೆ ಏನ್ ಅರ್ಥ ಅಂತ. ನಾನು ಇಷ್ಟಪಡುವ ವ್ಯಕ್ತಿ ಆಗಿದ್ದ ಅಂತ ಅದರ ಅರ್ಥ. ನನ್ನ ಶತ್ರು ಆಗಿದ್ದ, ಅಪರಿಚಿತ ವ್ಯಕ್ತಿಯಾಗಿದ್ದ, ವಿದೇಶಿ ವ್ಯಕ್ತಿಯಾಗಿದ್ದ, ಸರಿಯಾದ ಉತ್ತರ ಅಲ್ಲ. ನಾನು ಇಷ್ಟಪಡುವ ವ್ಯಕ್ತಿ ಆಗಿದ್ದ ಅಂತ ಹಿಂಗಂದ್ರೆ ಓಕೆನಾ. ಮುಂದೆ, ವ್ಯಕ್ತಿ ತೋರಿಸುತ್ತಿದ್ದ ವಸ್ತು ಯಾವುದು ಅಂದ್ರೆ ಆ ಆಕಾರದ ವಸ್ತುವನ್ನು ಹಿಂದೆ ಎಂದು ನೋಡಿರಲಿಲ್ಲ ಅಂತ ಅರ್ಥ. ಅಂದ್ರೆ ಚೌಕಾಕಾರವಾಗಿತ್ತು, ಬೆಲೆಬಾಳವಾಗಿತ್ತು, ಸ್ವದೇಶಿಯಾಗಿತ್ತು ಅಂತ ಅಲ್ಲ. ಸರಿಯಾದ ಉತ್ತರ ವ್ಯಕ್ತಿ ತೋರಿಸುತ್ತಿದ್ದ ವಸ್ತು ಆ ಆಕಾರದ ವಸ್ತುವನ್ನು ಹಿಂದೆ ನೋಡಿರ್ಲಿಲ್ಲ ಅಂತ ಅರ್ಥ. ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಬಯಸಿ ಅಂದ್ರೆ ಕನ್ನಡಕ ಹಾಕಿಕೊಂಡು ನೋಡ ಬಯಸಿದೆನು ಅಂತ ಅದರ ಅರ್ಥ. ಇನ್ನ ಮೊಮ್ಮಗನು ಅಜ್ಜನನ್ನು ಕೇಳಿದ ಪ್ರಶ್ನೆ ಅಂತ ಇದೆ. ಅದಕ್ಕೆ ಸರಿಯಾದ ಅರ್ಥ ಏನು ಅಂದ್ರೆ ಕನ್ನಡಕವನ್ನು ಧರಿಸಿಯೇ ಹುಡುಕುತ್ತಿರುವೆಯೇನೋ ಅಂತ ಅರ್ಥ. ಈ ರೀತಿಯಾಗಿ ಪ್ರಶ್ನೋತ್ತರಗಳನ್ನ ಕೇಳ್ತಾರೆ. ಇನ್ನು ವಾಕ್ಯದ ಪದಗಳಲ್ಲಿ ಕ್ರಮಬದ್ಧವಾಗಿಲ್ಲ, ಅರ್ಥ ಬರುವಂತೆ ಜೋಡಿಸಿ ಬರೆಯಿರಿ ಅಂತ ಕೇಳ್ತಾರೆ. ಏನಪ್ಪಾ ಅಂತಂದ್ರೆ ಇಲಿಯನ್ನು ಹಿಡಿಯಿತು ಬೆಕ್ಕು ಬಿಲದಲ್ಲಿರುವ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ಬೆಕ್ಕು ಬಿಲದಲ್ಲಿರುವ ಇಲಿಯನ್ನು ಹಿಡಿಯಿತು ಅಂತಕ್ಕಂಥ ಸರಿಯಾದ ಉತ್ತರ. ಇದೇ ರೀತಿಯಾಗಿ ನಾಯಿ ಪ್ರಾರಂಭಿಸಿತು ಬೊಗಳುವುದಕ್ಕೆ ಕಳ್ಳನನ್ನು ಕಂಡು ಅಂತ ಇದೆ. ಸರಿಯಾದ ಉತ್ತರ ಏನು ಅಂದ್ರೆ ನಾಯಿ ಕಳ್ಳನನ್ನು ಕಳ್ಳನನ್ನು ಕಂಡು ಬೊಗಳುವುದಕ್ಕೆ ಪ್ರಾರಂಭ ಮಾಡಿತು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾನಿಕರ ಆರೋಗ್ಯಕ್ಕೆ ಸೇದುವುದು ಸಿಗರೇಟ್ ಅಂತ ಇದೆ. ಸರಿಯಾದ ಉತ್ತರ ಹಾನಿಕರ ಸೇದುವುದು ಆರೋಗ್ಯಕ್ಕೆ ಸಿಗರೇಟ್. ನೋಡಿ, ಸಿಗರೇಟ್ ಸೇದುವುದು ಆರೋಗ್ಯಕ್ಕೆ ಹಾನಿಕರ ಅಂತ. ಇನ್ನ ಮುಂಚೆ ಕುಲಾವಿ ಕೂಸು ಹುಟ್ಟುವುದಕ್ಕೆ ಹೋಲಿಸಿದರು ಅಂತ ಇದೆ. ಇದೆಲ್ಲ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಭಾವಿಸ್ತೀನಿ. ಗಂಟು ಕೈಯೊಳಗಿರುವ ಮೇಲೂ ಕನಸಿನ ಗಂಟಿಗಿಂತ ಅಂತ ಇಲ್ಲಿ ಅಭಿನಯಿಸಿದರು ಶಕುಂತಲಾ ನಾಟಕ, ಹವ್ಯಾಸಿ ಕಲಾವಿದರು ಪುರಭವನದಲ್ಲಿ, ಇವೆಲ್ಲ ನೀವು ಕಂಡುಹಿಡಿತೀರಾ ಅಂತ ಭಾವಿಸ್ತೀನಿ. ನೋಡಿ, ಗಂಟು ಕೈಯೊಳಗಿರುವ ಮೇಲೂ ಕನಸಿನ ಗಂಟಿಗಿಂತ ಅಂತ. ನೋಡಿ, ಕನಸಿನ ಗಂಟಿಗಿಂತ ಕೈಯೊಳಗಿರುವ ಗಂಟು ಮೇಲು ಅಂತಕ್ಕಂಥದ್ದು. ನೋಡಿ, ಮುಂಚೆ ಕುಲಾವಿ ಕೂಸು ಹುಟ್ಟುವುದಕ್ಕೆ ಹೋಲಿಸಿದರು, ಕೂಸು ಹುಟ್ಟುವುದಕ್ಕಿಂತ ಮುಂಚೆ ಕುಲಾವಿ ಹೋಲಿಸಿದ್ರು ಅಂತ. ಇನ್ನು ಅಭಿನಯಿಸಿದರು, ಇದೇನಪ್ಪಾ ಅಂತಂದ್ರೆ ನೋಡಿ, ಪುರಭವನದಲ್ಲಿ ಶಾಕುಂತಲ ನಾಟಕವನ್ನ ಹವ್ಯಾಸಿ ಕಲಾವಿದರು ಅಭಿನಯಿಸಿದರು. ಇದು ಅರ್ಥ ಆಗತ್ತೆ, ಈಸಿಯಾಗಿರುತ್ತೆ ಅಂತ ಭಾವಿಸ್ತೇನೆ. ಇವೆಲ್ಲವೂ ಕೂಡ ಇಲ್ಲಿವರೆಗೂ ಕೂಡ 37 ಕ್ವಶನ್ ನಂಬರ್ ಅಲ್ಲಿವರೆಗೂ ಕೂಡ ನೋಡಿ ಅದೇ ಪ್ರಶ್ನೆ, ಆ ತರದ್ದೇ ಪ್ರಶ್ನೆ ಕೇಳಿದ್ದಾರೆ. ರಾಜನು ಹಿಡಿದು ದಂಗೆ ಎದ್ದ, ಶಿಕ್ಷಿಸದೆ ಸೈನಿಕರನ್ನು ಸುಮ್ಮನೆ ಬಿಟ್ಟಿದ್ದೇಕೆ. ನೋಡಿ, ಇಲ್ಲಿ ದಂಗೆ ಎದ್ದ ನೋಡಿ, ಅದೇ ರೀತಿಯ ಅದರ ಬದಲಾಗಿರುವ ಪ್ರಶ್ನೋತ್ತರಗಳನ್ನ ಒಟ್ಟು 25 ಪ್ರಶ್ನೆಗಳನ್ನ ಕೇಳಿದ್ದಾರೆ. 25 ಪ್ರಶ್ನೋತ್ತರಗಳನ್ನ ಅವರು ಕೇಳಿದ್ದಾರೆ. ನೋಡಿ, ಮುಂದೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸೂಚನೆ, ಗೆರೆ ಎಳೆದ ಭಾಗವನ್ನ ಸುಧಾರಿಸಿ. ಉದಾಹರಣೆಗೆ, ಪೂಜಾರಿಯು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿದನು. ಇದು ತುಂಬಾ ಲಾಂಗ್ ವಿಡಿಯೋ ಆಯ್ತು. ಮುಂದಿನ ವಿಡಿಯೋದಲ್ಲಿ ಉಳಿದ ಇನ್ನಿಷ್ಟು ಪ್ರಶ್ನೋತ್ತರಗಳನ್ನ ಹಾಕ್ತೀನಿ. ದಯವಿಟ್ಟು ಮುಂದಿನ ವಿಡಿಯೋವನ್ನ ಕೂಡ ನೀವು ನೋಡಿ.